ಸರಿ, ನಮ್ಮ ಕಂಪನಿಯ ಹೆಸರು ಅಜರ್ ಖಾನ್ ಅವರು ಸುಮಾರು ಲಕ್ಷಗಳನ್ನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. 30 ಲಕ್ಷಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ನಾನು ಕೆಲವು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ರಾಜಕೀಯ ಒಂದು ಈ ಏನು ಕಲುಷಿತ ಆಗಿದೆ, ರಾಜಕೀಯ ಕಲುಷಿತ ಆಗಿದೆ. ವೋಟ್ ಬ್ಯಾಂಕ್ ಗೋಸ್ಕರ ಯಾರನ್ನ ಹಾಳು ಮಾಡಕ್ ಹೊರಟಿದ್ವಿ ನಾವು. ವೋಟ್ ಬ್ಯಾಂಕ್ ಗೋಸ್ಕರ ದಲಿತರನ್ನ ಸೈಡ್ ಮಾಡೋದು, ಮುಸ್ಲಿಮ್ಸ್ ಸೈಡ್ ಮಾಡೋದು, ಬ್ರಾಹ್ಮಣರನ್ನ ಸೈಡ್ ಮಾಡೋದು, ಈ ತರ ಕಾರ್ಯಕ್ರಮಗಳಲ್ಲಿ ಯಾರು ಮುಸ್ಲಿಮ್ಸ್ ಭಾಗವಹಿಸುವುದಿಲ್ಲ. ಯಾಕಂದ್ರೆ ಹಿಂದೂಗಳ ರುದ್ರಭೂಮಿಗೆ ಮತ್ತೆ ಹಿಂದೂಗಳ ಇದಕ್ಕೆ ಯಾರು ಭಾಗವಹಿಸುದಿಲ್ಲ. ಆದ್ರೂ ಕೂಡ ನಾನು ಒಬ್ಬ ಮನುಷ್ಯ, ನಾನು ಹುಟ್ಟಿದೀನಿ, ನಾನು ಸಾಯ್ತೀನಿ ಅನ್ನೋ ವಿಚಾರದಲ್ಲಿ ನನ್ನ ಅಜರ್ ಖಾನ್ ದಯವಿಟ್ಟು ನನ್ನ ಕಡೆ ಒಂದು ರೋಟಿಗಳನ್ನು ಸನ್ಮಾನ ಧಾನ್ಯಂ ಧನಂ ವಶಂ ಲಾಭಂ ಶತ ಸಂವತ್ಸರಂ ದೀರ್ಘವಾಯೋ. ಸಂಸ್ಥೆ ಕಡೆಯಿಂದ 30 ಲಕ್ಷಗಳನ್ನ ಮುಕ್ತಿಧಾಮಕ್ಕೆ ಕೊಡ್ತಾ ಇದ್ದಾರೆ. ಇದು ಬೇಕಾಗಿರ್ತಕ್ಕಂಥ ನಿಜವಾದ ಸಮಾಜ ಕಟ್ಟಿರ್ತಕ್ಕಂಥ ಔದಾರ್ಯ, ನಿಜವಾದ ಸಮಾಜ ಕಟ್ಟಿರ್ತಕ್ಕಂಥ ಏನಿದೆ ಇಂಥವ್ರಿಗೆ ನಾವು ಸನ್ಮಾನವನ್ನು ಮಾಡ್ಬೇಕು. ಸೊ ಥ್ಯಾಂಕ್ ಯು ಸರ್. ಎಲ್ಲ ಕಾರಣರಾದಂತ ಪ್ರಸನ್ನ ಕುಮಾರ್ ಸಾಕಾಗಿಲ್ಲ, ಅವ್ರ ಸ್ವಂತ ದುಡ್ಡು ಕೊಟ್ಟರೆ ಇದಕ್ಕೆಲ್ಲ ಕಾರಣ ಇವರೇ. ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಸರಿತಾ ಮೇಡಮ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬಹಳ ಶುಭ ದಿನ. ನಾವು ಭೂಮಿ ಪೂಜೆ ಮಾಡಿದ್ದೀವಿ. ಸೊ ನಾವು ಶಂಕರ್ನ ನೋಡಿದೀವಿ 1-1.5 ವರ್ಷದಿಂದ. ಬಹಳ ಇದ್ರ ಬಗ್ಗೆನೇ ಯಾವತ್ತು ಮಾತಾಡಿದ್ರು ಬರೀ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಇದು ದೊಡ್ಡ ಪ್ರಾಜೆಕ್ಟ್ ಮಾಡಲೇಬೇಕು ಅಂತ ಅವ್ರ ಕನಸಾಗಿತ್ತು. ಸೊ ಇದ್ರ ಹಿಂದೆ ಬಹಳ ಜನ ಪರಿಶ್ರಮ ಪಟ್ಟಿರ್ತೀರಾ. ಸೊ ಎಲ್ಲರಿಗೂ ಅಭಿನಂದನೆಗಳು. ಇವತ್ತು ಭೂಮಿ ಪೂಜೆ ಆಗಿದೆ. ಇನ್ನು 6 ತಿಂಗಳಿಗೆ 8 ತಿಂಗಳಿಗೆ ಮ್ಯಾಕ್ಸಿಮಮ್ ಇನಾಗ್ರೇಷನ್ಗೂ ಮಾಡಬೇಕು ಅಂತ ಕೊಡ್ತೀನಿ. ಅದಕ್ಕಾಗಿ ಏನೇ ಸಹಕಾರ ಇರಲಿ, ಇವತ್ತಿಂದ ನಾವು ದಿನ ಪರಿಶ್ರಮ ಪಡೋಣ. ಮತ್ತೆ ಯಾರಿಗೆ ಇದು ದಾನಿಗಳು ಮಾಡಿದ್ದೀರಾ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಬೇಯಿಸ್ಕೊಂತೀವಿ. ಥ್ಯಾಂಕ್ ಯು.